ಹಾಯ್ ಎವ್ರಿವನ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ಅಕೌಂಟಲ್ಲಿ ಏನಪ್ಪಾ ಅಂದ್ರೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಏನಾದ್ರು ಕಾಣಿಸ್ತಾ ಇಲ್ಲ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ಬಿಡೋಣ. ಓಕೆನಾ? ಆ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮೊಂದು ಅಕೌಂಟಲ್ಲಿ ಏನಪ್ಪಾ ಅಂತಂದ್ರೆ ರೀಚ್ ಎಲ್ಲಿಂದ ಸಿಗ್ತಿದೆ ಆ್ಯಂಡ್ ನಮ್ಮೊಂದು ವಿಡಿಯೋಸ್ಗಳು ಹೆಂಗೆ ವೈರಲ್ ಆಗ್ತಿದೆ, ಎಷ್ಟು ಜನ ಲೈಕ್ ಮಾಡಿದೆ, ಎಷ್ಟು ಜನ ಕಮೆಂಟ್ ಮಾಡಿದೆ, ಎಷ್ಟು ಜನ ಸೇವ್ ಮಾಡಿದ್ದಾರೆ, ಓಕೆನಾ, ಎಲ್ಲನೂ ಗೊತ್ತಾಗುತ್ತೆ ನಾವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಏನಾದ್ರು ಆನ್ ಮಾಡ್ಕೊಂಡ್ರೆ. ಓಕೆನಾ? ಲಾಸ್ಟ್ 28 ಡೇಸ್ ನಮ್ಗೆ ಎಷ್ಟು ಜನ ಫಾಲೋವರ್ಸ್ ಬಂದಿದ್ದಾರೆ ಆ್ಯಂಡ್ ಲಾಸ್ಟ್ 28 ಡೇಸಲ್ಲಿ ನಮ್ಮನ್ನು ಎಷ್ಟು ಜನ ಅನ್ಫಾಲೋ ಮಾಡಿದ್ದಾರೆ, ಓಕೆನಾ, ಅದೆಲ್ಲನೂ ಗೊತ್ತಾಗ್ಬಿಡುತ್ತೆ ನಮ್ಗೇನಾದರೂ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಏನಾದರೂ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ. ಓಕೆನಾ? ಎಲ್ಲನೂ ತಿಳಿಸ್ತೀನಿ ಯಾವ ಥರ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಸೆಟ್ಟಿಂಗ್ಸ್ ಮಾಡೋದು ಅಂತ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇದು ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇವಾಗೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಇನ್ಸ್ಟಾಗ್ರಾಮ್. ಓಕೆನಾ? ಸೊ ನೋಡ್ತಾ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫುಲ್ ಕಂಪ್ಲೀಟ್ ಆಗಿ ಓಪನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲೇನಪ್ಪ ಅಂದ್ರೆ ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಬಂದ್ಬಿಡಿ. ಓಕೆನಾ? ಸೊ ಪ್ರೊಫೈಲ್ ಐಕನ್ ಬಂದಿದ ನಂತರ ಇದೇನಪ್ಪ ಅಂತ ನನ್ನ ಒಂದು ಅಕೌಂಟ್ ಅಲ್ಲ, ಓಕೆನಾ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಒಂದು ಅಕೌಂಟ್ ನನ್ನದು. ಸೊ ಆ ಒಂದು ಅಕೌಂಟ್ ನೀವೇನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಅಲ್ಲಿ ಕೇಳಬಹುದು, ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆನಾ? ಅದೇ ಈ ಒಂದು ಅಕೌಂಟ್ ಕೂಡ ಹೊಸದು ನೋಡ್ತಾ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಏನು ಇಲ್ಲ. ಓಕೆನಾ? ನೀವು ರೀಲ್ಸ್ ಏನಾದ್ರು ಇದರಲ್ಲಿ ಪೋಸ್ಟ್ ಮಾಡಿದೀನಿ ಅಂತಂದ್ರೆ ನಿಮ್ಗೆ ರೀಚ್ ಸಿಗ್ತಿದೆ ಅಂಡ್ ಆ ಒಂದು ಪೋಸ್ಟ್ಗೆ ಯಾವ ಕಡೆಯಿಂದ ವ್ಯೂಸ್ ಬರ್ತದೆ, ಹೆಂಗೆ ರೀಚ್ ಸಿಗ್ತಿದೆ ಆ ಒಂದು ವಿಡಿಯೋಗೆ ಅಂತ ಏನು ಗೊತ್ತಾಗುತ್ತಾ ಇಲ್ಲ. ಓಕೆನಾ? ನಾವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಏನಾದ್ರು ಆನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಅವಾಗ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ರೀಚ್ ಎಷ್ಟು ಸಿಕ್ಕಿದೆ ನಮ್ಮ ಲಾಸ್ಟ್ 28 ಡೇಸ್ ಅಲ್ಲಿ ಅಂತ. ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಏನಾದ್ರು ಕಾಣಿಸ್ತು ಅಂತಂದ್ರೆ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕಾಣಿಸ್ಬೇಕು ಅಂತಂದ್ರೆ ನಾವು ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವೇನು ಮಾಡಿಲ್ಲ, ನೋಡ್ತಾರೆ ಆಡ್ ಯುವರ್ ಬೋಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಎಡಿಟ್ ಪ್ರೊಫೈಲ್ ಅಂತ ಇದೆ ನೋಡಿದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಕೂಡ ಕ್ಲಿಕ್ ಅನ್ನೋದು ಮಾಡ್ಕೋಬಹುದು. ನೀವು ಯಾವ್ದ್ರ ಮೇಲೆ ಬೇಕಾದ್ರೂ ಕ್ಲಿಕ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ? ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಶಿಫ್ಟ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇರುತ್ತೆ. ಓಕೆನಾ? ಶಿಫ್ಟ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಗೆ ಈ ತರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈ ತರ ಪೇಜ್ ಬಂದಿದಾಗ ಸಿಂಪಲ್ ಆಗಿ ಮತ್ತೊಂದ್ಸರಿ ಇಲ್ಲಿ ನೆಕ್ಸ್ಟ್ ಕೊಡಿ. ಓಕೆನಾ? ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಯಾವ್ದಾದ್ರು ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದ್ರೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಏನ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ರಿ ಅಂತ ಒಂದು ಕ್ಯಾಟಗರಿ ಸೂಚನೆ ಮಾಡ್ಕೊಳ್ಳಿ. ನಾನು ಯಾವ್ದೋ ಒಂದು ಸೆಲೆಕ್ಟ್ ಅನ್ನು ಮಾಡ್ಕೊಂಡು ಇಲ್ಲೇನಪ್ಪಾ ಅಂತ ಆರ್ಟಿಸ್ಟ್ ಅಂತ ಇದೆ, ಅದಾಗಿದ ನಂತರ ಮ್ಯೂಸಿಕಲ್ ಬ್ರ್ಯಾಂಡ್ ಇದೆ, ಅದಾಗಿದ ನಂತರ ಬ್ಲಾಗಿಂಗ್ಸ್ ಇದೆ, ಅದಾಗಿದ ನಂತರ ಇಲ್ಲಿ ನೋಡ್ತಾ ತುಂಬಾ ಅಂದ್ರೆ ತುಂಬಾ ಇದಾವೆ. ಓಕೆನಾ? ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ನಾನು ಇಲ್ಲಿ ಡಿಜಿಟಲ್ ಕ್ರಿಯೇಟರ್ ಅಂತಿದೆ, ಇಲ್ಲ ಅಂತಂದ್ರೆ ಎಜುಕೇಶನ್ ಅಂತ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮೊಂದು ವಿಡಿಯೋ ಅಕಾರ್ಡಿಂಗ್. ಓಕೆನಾ? ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ರೆ, ಓಕೆನಾ, ನೀವೇನಾದ್ರು ತಿಳುವಳಿಕೆ ಬಗ್ಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ರೆ ಅಂತಂದ್ರೆ ಎಜುಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನೀವೇನಾದ್ರು ಡಿಜಿಟಲ್ ಕ್ರಿಯೇಟರ್, ನೀವೇನಾದ್ರು ಕ್ರಿಯೇಟರ್ ಆಗಿದ್ರೆ ಸಿಂಪಲ್ ಆಗಿ ಇಲ್ಲಿ ನೀವು ಡಿಜಿಟಲ್ ಕ್ರಿಯೇಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದಾಗಿಂದ ಇಲ್ಲಿ ನೋಡ್ತಾರೆ ಡಿಸ್ಪ್ಲೇ ಆನ್ ಯುವರ್ ಪ್ರೊಫೈಲ್. ಓಕೆನಾ? ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತಂದ್ರೆ ಈ ಒಂದು ಡಿಜಿಟಲ್ ಕ್ರಿಯೇಟರ್ ಏನಿದೆ ಅಲ್ವಾ ಅದು ನಿಮ್ಮೊಂದು ಪ್ರೊಫೈಲ್ ಅಲ್ಲಿ ಕಾಣಿಸಬೇಕು ಅಂತಂದ್ರೆ ಸಿಂಪಲ್ ಆಗಿ ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ಈ ತರ ಆನ್ ಮಾಡ್ಕೊಳ್ಳಿ. ಬೇಡ ನಮಗೆ ಅದು ಆಫ್ ಅಲ್ಲಿ ಇರ್ಲಿ ಕಾಣಿಸಬಾರ್ದು ಅಂತ ಸಿಂಪಲ್ ಆಗಿ ಆಫ್ ಮಾಡ್ಕೊಳ್ಳಿ ಅಷ್ಟೇ, ಅದೇನಿಲ್ಲ. ಓಕೆನಾ? ಅದಾಗಿದ ನಂತರ ಸ್ವಲ್ಪ ಇತ್ತಂಗಿತ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಶಿಫ್ಟ್ ಟು ಪ್ರೊಫೆಷನಲ್ ಅಕೌಂಟ್ ಅಂತಿದ್ದೀರೋ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನಾನು. ಸೊ ಈ ತರ ಬಂದಿದ್ದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಾಟ್ಸ್ ಟೈಪ್ ಆಫ್ ಪ್ರೊಫೆಷನಲ್ ಆರ್ ಯುವರ್ ಅಂತ. ಸೊ ನೀವೇನಪ್ಪಾ ಅಂದ್ರೆ ಬಿಸ್ನೆಸ್ ಬಗ್ಗೆ ಏನಾದ್ರು ವಿಡಿಯೋಸ್ ಗಳನ್ನ ಮಾಡ್ತಾ ಇದೀರ ಅಂತಂದ್ರೆ ನೀವು ಬಿಸ್ನೆಸ್ ಚೂಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಕ್ರಿಯೇಟರ್. ಓಕೆನಾ? ಕ್ರಿಯೇಟರ್ ಅಂತ ನೀನೇ ಓನ್ ಆಗಿ ಏನಾದ್ರು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂತಂದ್ರೆ ಸಿಂಪಲ್ ಆಗಿ ಅದು ಕ್ರಿಯೇಟ್ ಅನ್ನು ಚೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬಿಸ್ನೆಸ್ ಬಗ್ಗೆ ನೀನ್ ಏನಾದ್ರು ಹೇಳ್ತಾ ಇದೀನಿ ಅಂತ ನೀನೊಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಗೋಸ್ಕರ ಇಲ್ಲಿ ಬಿಸ್ನೆಸ್ ಅಂತ ಚೂಸ್ ಅನ್ನೋದು ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಕ್ರಿಯೇಟರ್ ಅಂತ ನಾನು ಕ್ರಿಯೇಟರ್, ಸೊ ಹಂಗಾಗಿ ಕ್ರಿಯೇಟ್ ಅನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಓಕೆ ಕೊಡಿ. ಸೊ ಓಕೆ ಕೊಟ್ಟಿದ ನಂತರ ನೆಕ್ಸ್ಟ್ ಕೊಡಿ ಮತ್ತೆ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಕೆಲವೊಂದು ಆಪ್ಷನ್ಗಳು ಬಂದ್ಬಿಡ್ತವೆ. ಓಕೆ? ನಾವು ನೋಡ್ತಾ ಇದ್ರ 0 of 8 ಸ್ಟೆಪ್ ಕಂಪ್ಲೀಟ್. ಓಕೆ? ಈ ಒಂದು ಸ್ಟೆಪ್ಸ್ ಗಳೆಲ್ಲನೂ ಕಂಪ್ಲೀಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಆವಾಗ ನಿಮ್ಮೊಂದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅನ್ನು ಶೋ ಅನ್ನೋದಾಗುತ್ತೆ ಗೈಸ್. ಓಕೆನಾ? ಫಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತಿದೆ. ಸಿಂಪಲ್ ಆಗಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಅದಾಗಿನ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನೀವು ಬಯೋದಲ್ಲಿ ಏನಾದ್ರು ಹಾಕೊಳ್ಳಿ. ಓಕೆನಾ? ಬಯೋ ನೋಡ್ತಾ ಫುಲ್ ಎಂಟಿ ಇದೆ. ಸೊ ಈ ಒಂದು ಜಾಗದಲ್ಲಿ ನೀವೇನಾದ್ರು ಹಾಕೊಳ್ಳಿ. ನಾನೇನ್ ಹಾಕ್ತೀನಿ ಅಂತಂದ್ರೆ ಹಾಯ್ ಗಾಯ್ಸ್ ಅಂತ ಹಾಕೊಂತೀನಿ. ಓಕೆನಾ? ಸದ್ಯಕ್ಕೆ ಈ ಭಾಗ ತೋರ್ಸೋಗೋಸ್ಕರ ಹಾಯ್ ಗಾಯ್ಸ್ ಅಂತ ಹಾಕೊಂಡಿದ್ದೀನಿ. ನೀವು ಏನು ಬೇಕಾದ್ರೂ ಹಾಕೋಬಹುದು ಗೈಸ್. ಓಕೆನಾ? ನೋಡ್ತಾ ನಾನು ಹಾಯ್ ಗಾಯ್ಸ್ ಹಾಕೊಂಡಿದ್ದೀನಿ. ಸಿಂಪಲ್ ಆಗಿ ಮೇಲೆ ನಿಮಗೆ ಎಸ್ ಬಟನ್ ಬರುತ್ತೆ, ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಾರೆ ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇದ್ರೆ ಆಡ್ ಲಿಂಕ್ಸ್ ಅಂತ ಇರುತ್ತೆ. ಓಕೆನಾ? ನೀವು ಈ ಒಂದು ಲಿಂಕ್ಸ್ ಗಳನ್ನು ಕೂಡ ಆಡ್ ಅನ್ನೋದು ಮಾಡ್ಕೊಳ್ಳಿ. ನಿಮ್ಮೊಂದು ಈ ಬೇರೆ ಲಿಂಕ್ಸ್ ಏನಾದ್ರು ಇತ್ತು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಲ್ಲಾಂದ್ರೆ ಫೇಸ್ಬುಕ್ ಲಿಂಕ್ ಏನಾದ್ರು ಇತ್ತು ಅಂತಂದ್ರೆ ಲಿಂಕ್ ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು. ಸದ್ಯಕ್ಕೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಆಡ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮೊಂದು ಫೋಟೋ ಪ್ರೊಫೈಲ್ ಅಲ್ಲಿ ಇರುತ್ತಲ್ವಾ ಆ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ನಾನು ಯಾವ್ದೊಂದು ಫೋಟೋನ
ಚೂಸ್ ಅನ್ನು ಮಾಡ್ಕೊಂತೀನಿ. ಇವಾಗ ಈ ತರ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ನಾನೊಂದು ಫೋಟೋವನ್ನು ಚೂಸ್ ಅನ್ನೋದು ಮಾಡ್ಕೊಂತೀನಿ ಗೈಸ್. ಈ ತರ ಓಕೆ ನೋಡ್ತಾ ನನ್ನ ಒಂದು ಫೋಟೋ ಇದೆ, ಈ ಒಂದು ಫೋಟೋ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಮೇಲೆ ಡನ್ ಅಂತ ಇರುತ್ತೆ, ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಆ ಒಂದು ಫೋಟೋ ಇಲ್ಲಿ ಬಂದ್ಬಿಡುತ್ತೆ. ನೋಡ್ತಾ ಲೋಡಿಂಗ್ ತಗೊಂತಿದೆ. ಸೊ ಆ ಒಂದು ಫೋಟೋ ಬಂದ್ಬಿಡುತ್ತೆ ಇಲ್ಲಿ. ಸೊ ಬಂದಿದ ನಂತರ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ತಾ ನಿಮ್ಗೆ ಮೇಲೆ ಎಸ್ ಅಂತ ಒಂದು ಬಟನ್ ಇದೆ. ಸಿಂಪಲ್ ಆಗಿ ಆ ಒಂದು ಎಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ತಾ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಒಂದು ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗಿ ಆಗೇ ಹೋಯ್ತು ನಮ್ದು ಓಕೆನಾ. ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ನಿಮ್ಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೆಟ್ ಇನ್ಸ್ಪೈರ್ಡ್ ಓಕೆನಾ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್ ಓಕೆನಾ. ಅಂದ್ರೆ ನೀವು ಯಾವ ತರ ಇನ್ಸ್ಪೈರ್ ಆಗ್ತೀರಾ, ನಿಮ್ಮೊಂದು ವಿಡಿಯೋಸ್ಗಳಕ್ಕೆ ಒಂಥರ ಉತ್ಸಾಹ ಬೇಕು ಅಂತಂದ್ರೆ ಇದು ಇನ್ಸ್ಪೈರ್ ಸುಮ್ಮನೆ ಕೊಟ್ಟಿದ್ರೆ ನಿಮ್ಗೆ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಗೈಸ್ ಓಕೆನಾ. ಇಲ್ಲಾಂತ ಮೇಲೆ ನಿಮ್ಗೆ ಇಲ್ಲಿ ಎಸ್ ಅಂತ ಇರುತ್ತೆ, ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಅನ್ನೋದು ನಿಮ್ದು ಹಾಗೆ ಹೋಗುತ್ತೆ ಗೈಸ್ ಓಕೆನಾ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಗೆಟ್ ಮೇಟಾ ವೆರಿಫೈಡ್ ಓಕೆನಾ. ಇದನ್ನು ಕೂಡ ನೀವು ಮಾಡ್ಕೋಬೇಕಂತಂದ್ರೆ ಗೆಟ್ ಮೇಟಾ ವೆರಿಫೈ ಅಂತಂದ್ರೆ ಇದು ಬ್ಲೂ ಟಿಕ್ ಓಕೆನಾ. ನಿಮ್ಗೆ ಏನಾದ್ರು ಬ್ಲೂ ಟಿಕ್ ಏನಾದ್ರು ಬೇಕು ಅಂತಂದ್ರೆ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಬ್ಯಾಗ್ ಬಂದ್ಬಿಡಿ ಅಷ್ಟೇ, ನೀವೇನು ಇಲ್ಲ ಓಕೆನಾ. ಸೊ ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ನೋಡ್ತದೆ ಇಂಟ್ರೋಡ್ಯೂಸ್ ಯುವರ್ ಸೆಲ್ಫ್ ಅಂತ ಇದೆಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪೋಸ್ಟ್ ಗಳನ್ನ ಹಾಕ್ಬೇಕಾಗುತ್ತೆ. ಒಂದು 3 ಪೋಸ್ಟ್ ಹಾಕ್ಬೇಕಾಗುತ್ತೆ ಮ್ಯಾಕ್ಸಿಮಮ್ ಓಕೆನಾ. ಆ ಒಂದು ಪೋಸ್ಟ್ ಗಳನ್ನ ಹಾಕಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಆಪ್ಷನ್ ಕೂಡ ಎನೇಬಲ್ ಅನ್ನೋದು ಆಗೋಗುತ್ತೆ. ಇದು ಕೂಡ ಅಷ್ಟೇ, ನೀವೇನೋ ರೀಲ್ಸ್ ಮಾಡ್ತಾ ಇರ್ತೀರಲ್ವಾ, ಪೋಸ್ಟ್ ಮಾಡ್ತಾ ಇರ್ತೀರಲ್ವಾ, ಹಾಕ್ತಾ ಇದ್ರೆ ಅದು ಕೂಡ ಆಟೋಮೆಟಿಕ್ ಆಗಿ ಆನ್ ಅನ್ನೋದು ಆಗುತ್ತೆ, ನೀವೇನು ಮಾಡಂಗಿಲ್ಲ ಓಕೆನಾ. ಅದಾಗಿದ ನಂತರ ನೋಡ್ತಿದ್ರ ಗ್ರೋ ಯುವರ್ ಆಡಿಯನ್ಸ್ ಅಂತ ಇದೆಯಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪಾ ಅಂತ ಇನ್ವೈಟ್ ಫ್ರೆಂಡ್ಸ್ ಬೈ SMS ಅದಾಗಿದ ನಂತರ ಇನ್ವೈಟ್ ಫ್ರೆಂಡ್ಸ್ ಬೈ ಇಮೇಲ್, ಇನ್ವೈಟ್ ಫ್ರೆಂಡ್ಸ್ ಬೈ ಓಕೆನಾ. ಈ ತರ ಕೆಲವೊಂದು ಆಪ್ಷನ್ಗಳು ಬರ್ತದೆ. ನೀವು ಇದನ್ನ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ. ಈ ತರ ಚೂಸ್ ಮಾಡ್ಕೊಂಡಿದೀನಿ. ಸೊ ಚೂಸ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೀವೇನು ಮಾಡಂಗಿಲ್ಲ, ಈ ತರ ಬಂದ್ಬಿಟ್ಟು ಮೇಲೆ ನಿಮ್ಗೆ ಎಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಎಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು. ಈ ಒಂದು ಸ್ಟೆಪ್ ಕೂಡ ಕಂಪ್ಲೀಟ್ ಅನ್ನೋದು ಆಗಿ ಹೋಗುತ್ತೆ ಗೈಸ್ ಓಕೆ. ನಾನು ನೋಡ್ತಾ ನಮ್ಗೆ 4 ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗೋಯ್ತು. ಅದಾಗಿದ ನಂತರ ಇಲ್ಲಿ ನೋಡ್ತಾರೆ ಎಕ್ಸ್ಪ್ಲೋರ್ ಟೂಲ್ಸ್ ಅಂಡ್ ಇನ್ಸೈಟ್ ಅಂತ ಬರುತ್ತೆ ಓಕೆನಾ. ಸಿಂಪಲ್ ಆಗಿ ಎಕ್ಸ್ಪ್ಲೋರ್ ಟೂಲ್ಸ್ ಅಂಡ್ ಇನ್ಸೈಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನೋಡ್ತಾ ನಿಮ್ಗೆ ಗೋ ಟು ಇನ್ಸೈಟ್ ಅಂತ ಇದೆಯಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅಕಸ್ಮಾತ್ ನಿಮ್ಮೊಂದು ಅಕೌಂಟ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇರುತ್ತಲ್ವಾ. ಸೊ ಇದ್ದಿದ ನಂತರ ಈ ಒಂದು ಜಾಗದಲ್ಲಿ ನಿಮ್ಗೆ ಫಾಲೋವರ್ಸ್ ಎಷ್ಟು ಬರ್ತಿದ್ದಾರೆ, ಯಾವ ಕಡೆಯಿಂದ ಫಾಲೋವರ್ಸ್ ಬರ್ತಾ ಇದ್ದಾರೆ, ನಮ್ಗೆ ರೀಚ್ ಹೆಂಗ್ ಸಿಗ್ತಿದೆ ಲಾಸ್ಟ್ 28 ಡೇಸ್ ಅಲ್ಲಿ ಓಕೆನಾ, ಎಲ್ಲಾನು ಇಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಿದ್ರು ಓಕೆನಾ. ನೀವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದೇ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಓಕೆನಾ. ಸೊ ಈ ತರ ಓಪನ್ ಆಗಿದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವೇನೋ ನೋಡ್ಬೇಕು ಅಂತಂದ್ರೆ ಇಲ್ಲಿ ನೋಡಿದ್ರೆ ಸಿ ಆಲ್ ಅಂತ ಇರುತ್ತೆ. ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಎಲ್ಲ ಡೀಟೇಲ್ ಪ್ರತಿಯೊಂದು ಡೀಟೇಲ್ ಎಲ್ಲಾನು ಓಪನ್ ಆಗುತ್ತೆ ಗೈಸ್ ಓಕೆನಾ. ಸದ್ಯಕ್ಕಂತೂ ಈ ಒಂದು ಅಕೌಂಟ್ ಅಲ್ಲಿ ನೀನು ಯಾವ್ದು ಪೋಸ್ಟ್ ಮಾಡಿಲ್ಲ, ಸೊ ಹಂಗಾಗಿ ನನಗೆ ಎಲ್ಲಾನು ಬ್ಲೈಂಡ್ ಆಗಿ ತೋರಿಸ್ತಿದೆ ಓಕೆನಾ. ಸಿಂಪಲ್ ಆಗಿ ಬ್ಯಾಕ್ ಬಂದ್ಬಿಡು ಓಕೆನಾ. ಮತ್ತೊಂದ್ಸರಿ ಬ್ಯಾಕ್ ಬಂದ್ಬಿಡು ಓಕೆನಾ. ಸೊ ಬ್ಯಾಕ್ ಬಂದಿದ ನಂತರ ಈ ಒಂದು ಜಾಗದಲ್ಲಿ ಮೇಲೆ ನಿಮ್ಗೆ ಎಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಸ್ಟೆಪ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ನಿಮ್ಗೆ ಹಾಗೆ ಹೋಗುತ್ತೆ ಗೈಸ್ ಓಕೆನಾ. ಸೊ ಇಲ್ಲಿ ನೋಡ್ತಾ ಟೆಲ್ ಆಸ್ ಯುವರ್ ಗೋಲ್ಸ್ ಓಕೆನಾ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಎಂಗೇಜಿಂಗ್ ಯಾವ ತರ ಬರಬೇಕು ಓಕೆ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ನಿಮ್ಗೆ ಓಕೆನಾ. ರೀಚ್ ಬೇಕಾ, ಮೀಡಿಯಾ ಎಂಗೇಜಿಂಗ್ ಬೇಕಾ, ಶಾಪ್ ಎಂಗೇಜಿಂಗ್ ಬೇಕಾ, ಮೆಸೇಜ್ ಬೇಕಾ, ಲೀಡ್ಸ್ ಬೇಕಾ, ಅಂಡ್ ವೆಬ್ಸೈಟ್ ವಿಸಿಟಿಂಗ್ ಬೇಕಾ, ಕಾಲ್ಸ್ ಬೇಕಾ, ಟೆಕ್ಸ್ಟ್ ಬೇಕಾ ಓಕೆನಾ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಅನ್ನ ಮಾಡ್ಕೊಂಡು ನಮ್ಗೆ ರೀಚ್ ಬೇಕು, ಮೇನ್ ಇಂಪಾರ್ಟೆಂಟ್ ರೀಚ್ ನಮ್ಗೆ ಓಕೆನಾ. ರೀಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಮೀಡಿಯಾ ಎಂಗೇಜಿಂಗ್ ಓಕೆನಾ, ಇದನ್ನು ಕೂಡ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಬೇಕಾದ್ರೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು, ಬಟ್ ಮೇನ್ ಏನಪ್ಪಾ ಅಂದ್ರೆ ಇದು ಎರಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಓಕೆನಾ. ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ ಓಕೆನಾ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಮತ್ತೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನನಗೆ ಕಮೆಂಟ್ಸ್ ಬೇಕು ಅಂಡ್ ಮೆಸೇಜಸ್ ಬೇಕು ಓಕೆನಾ. ಅದಾಗಿದ ನಂತರ ಕಾಲ್ಸ್ ಓಕೆನಾ, ಟೆಕ್ಸ್ಟ್ ಓಕೆನಾ, ಯಾವ್ದು ಬೇಕೋ ಅದನ್ನ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಓಕೆನಾ. ನಾನು 4 ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ, ನೀವು ಕೂಡ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆ. ಸಿಂಪಲ್ ಆಗಿ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನಾನು. ಸೊ ಕ್ಲಿಕ್ ಆಗಿದ ನಂತರ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತ ನಮ್ಗೆ 6 ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗಿ ಹಾಗೆ ಹೋಯ್ತು. ಇಲ್ಲಿ ನೋಡ್ತಾ ಇದ್ರೆ ನಮಗೆ 6 of 8 ಓಕೆನಾ. ನಮಗೆ 8 ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಅವರು, ನಾವು 6 ಕಂಪ್ಲೀಟ್ ಅನ್ನೋದು ಮಾಡಿದಿರಿ. ಇನ್ನ 2 ಪೆಂಡಿಂಗ್ ಅಲ್ಲಿ ಇದೆ. ಇನ್ನೆರಡು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಅದೇ ಆಗೋಗುತ್ತೆ, ನೀವೇನು ಮಾಡಂಗಿಲ್ಲ. ನೀವು ಡೈಲಿ ವಿಡಿಯೋಸ್ ಗಳನ್ನು ಪೋಸ್ಟ್ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಅನ್ನೋದು ಹಾಗೆ ಹೋಗುತ್ತೆ ಆ ಒಂದು ಸ್ಟೆಪ್ ಓಕೆನಾ. ಸೊ ಅದಾಗಿದ ನಂತರ ನೀವು ಸಿಂಪಲ್ ಆಗಿ ಈ ತರ ಬ್ಯಾಕ್ ಬಂದ್ಬಿಡಿ ಓಕೆನಾ. ಸೊ ಬ್ಯಾಕ್ ಬಂದಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಕೌಂಟ್ ಅಲ್ಲೇ ಇಲ್ಲೇ ನಿಮ್ಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸುತ್ತೆ ಗೈಸ್ ಓಕೆನಾ. ಸೊ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಹೊಸ ಅಕೌಂಟ್, ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಏನಪ್ಪಾ ಅಂದ್ರೆ ಟೈಮ್ ತಗೊಳಿದ ನಂತರ ನೀವು ವಿಡಿಯೋಸ್ ಗಳನ್ನು ಪೋಸ್ಟ್ ಮಾಡ್ತಿರಲ್ವಾ ಡೈಲಿ, ಸೊ ಪೋಸ್ಟ್ ಮಾಡ್ಕೊಳ್ಳಿ ನಂತರ ಆವಾಗ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ನಿಮ್ಗೆ ಶೋ ಅನ್ನೋದಾಗುತ್ತೆ. ಈ ಒಂದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ನೀವು ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಓಕೆನಾ. ನಮ್ಮೊಂದು ವ್ಯೂಸ್ ಎಲ್ಲಿಂದ ಬರ್ತಿದೆ, ಯಾವ ಕಡೆಯಿಂದ ರೀಚ್ ಸಿಗ್ತಿದೆ ನಮ್ಗೆ ಅಂತ ಪ್ರತಿಯೊಂದು ಚೆಕ್ ಅನ್ನೋದು ಮಾಡ್ಕೋಬಹುದು ಗೈಸ್ ಓಕೆನಾ. ನೀವು ಡೈಲಿ ಪೋಸ್ಟ್ ಮಾಡ್ತಾ ಇರಿ, ಆಟೋಮೆಟಿಕ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂದ್ರೆ ರೀಚ್ ಅನ್ನು ಸಿಗುತ್ತೆ. ರೀಚ್ ಸಿಕ್ಕಿದ ನಂತರ ಆಟೋಮೆಟಿಕ್ ಆಗಿ ವೈರಲ್ ಅನ್ನೋದು ಆಗುತ್ತೆ ಗೈಸ್ ಓಕೆನಾ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಗೈಸ್ ಓಕೆನಾ. ಮತ್ತೆ ಗೈಸ್ ಇದ್ರ ಮುಖಾಂತರ ಸಿಂಪಲ್ ಆಗಿ ನಿಮ್ಮೊಂದು ಪ್ರೊಫೆಷನಲ್
ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅನ್ನು ತರಿಸ್ಕೋಬಹುದು ಈಸಿಯಾಗಿ ಅಂದ್ರೆ ಈಸಿಯಾಗಿ ಗೈಸ್. ಓಕೆನಾ, ಮತ್ತೆ ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.